ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಿಫ್ಟಿ 225 ಪಾಯಿಂಟ್ಸು ನೆಗೆಟಿವ್ ಇದೆ. ಆಲ್ಮೋಸ್ಟು 1% ಒಂದು ಡೌನ್ಫಾಲ್ ಇದೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ ಒಂದ್ಸಲ ನೋಡಿ, ನಿಮಗೆ ಈ ವಿಡಿಯೋನು ನೀಟಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ಗೆ ಹೋಗೋಣ. ಸೊ ಟಾಪ್ ಗೇನರ್ ನಾವು ನೋಡೋದಾದರೆ ಸಿಪ್ಲಾ ಇದೆ, SBI ಲೈಫ್ ಇದೆ, ಅಪೋಲೋ ಹಾಸ್ಪಿಟಲ್, ಡಾಕ್ಟರ್ ರೆಡ್ಡಿ, ಸನ್ ಫಾರ್ಮಾ. ಸೊ ಇಲ್ಲಿ ಫಾರ್ಮಾ ಸೆಕ್ಟರ್ 4 ಸ್ಟಾಕ್ಸ್ಗಳು ಇವತ್ತು ಒಂದು ಪಾಸಿಟಿವ್ ಅಲ್ಲಿದೆ. SBI ಲೈಫ್ ಒಂದು 2% ಒಂದು ಅಪ್ಸೈಡಲ್ಲಿ ಇದೆ. ಸೊ ಹಾಗೆ ನಾವು ಟಾಪ್ ಲೂಸರ್ನ ನೋಡೋದಾದರೆ ಬಜಾಜ್ ಫಿನಾನ್ಸ್ 4.81%, ಶ್ರೀರಾಮ್ ಫಿನಾನ್ಸ್ 3.64%, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಆಟೋ, ಟೆಕ್ ಮಹೀಂದ್ರ. ಸೊ ಆಲ್ಮೋಸ್ಟ್ ಎಲ್ಲ 2%ಗಿಂತ ಮೇಲಿನೊಂದು ಫಾಲ್ ಇದೆ. ಸೊ ಹಾಗೆಯೇ ಇಲ್ಲಿ ನೀವು ಹೀಟ್ ಮ್ಯಾಪ್ನ ನೋಡಿ. ಈ ಹೀಟ್ ಮ್ಯಾಪ್ ನಿಫ್ಟಿ 50 ಮೇಜರ್ ಆಗಿ 7 ಸ್ಟಾಕ್ಸ್ ಏನಿದೆ, ಒಂದು ಅಪ್ ಮೂವ್ ಇದೆ. ಸೊ ರಿಮೈನಿಂಗ್ ಎಲ್ಲ 1%ಗಿಂತ ಸ್ವಲ್ಪ ಜಾಸ್ತಿ ನಮಗೆ ನೆಗೆಟಿವ್ ನೋಡೋಕೆ ಸಿಕ್ಕಿದೆ. ಹಾಗಾಗಿ ಒಂದು ಸ್ವಲ್ಪ ನಿಫ್ಟಿಲಿ ಇವತ್ತು ಒಂದು 225 ಪಾಯಿಂಟ್ಸು ಒಂದು ಫಾಲ್ ಬಂತು. ಬನ್ನಿ ನಾವು ನಿಫ್ಟಿ ಚಾರ್ಟ್ಗೆ ಹೋಗೋಣ. ಸೊ ನೋಡ್ತಾ ಇರ್ಬೋದು, ನಾನು ಯೂಸ್ ಮಾಡ್ತಾ ಇರೋಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 25,000 ಲೆವೆಲ್ ಏನಿದೆ ಇದು ಒಂದು ಸಪೋರ್ಟ್ ಝೋನ್ ಕೆಲಸ ಮಾಡುತ್ತೆ ಅಂತ. ಬಟ್ ಈ ಲೆವೆಲ್ ಬ್ರೀಚ್ ಆಯಿತು ಅಂತಾರೆ ನಮಗೆ 24,900 ಏನಿದೆ ಆ ಒಂದು ಲೆವೆಲ್ಗೆ ಒಂದು ಸಪೋರ್ಟ್ ನಮಗೆ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒನ್ಸ್ ಇದು ಓಪನ್ ಆಗಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು. ಅಲ್ಲಿಂದ ಈ ಒಂದು ಕ್ಯಾಂಡಲ್ಲು ಒಂದು ಪಿನ್ ಬಾರ್ ಕ್ಯಾಂಡಲ್ ಮಾಡಿ ಒಂದು ಬುಲ್ಲಿಶ್ ಸೈನ್ ತೋರಿಸ್ತು. ಅದಾದಮೇಲೆ ಮತ್ತೆ ನೆಗೆಟಿವ್ ಕ್ಯಾಂಡಲ್ ಆಯಿತು. ಸೊ ಇಲ್ಲಿಂದ ನೆಗೆಟಿವ್ ಸ್ಟಾರ್ಟ್ ಆಯಿತು. ಎಕ್ಸಾಕ್ಟ್ 24,900 ಏನು ಲೆವೆಲ್ ಇತ್ತು, ಈ ಒಂದು ಲೆವೆಲಿಂದ ಸಪೋರ್ಟ್ ತೊಗೊಂಡು ಹೋಗಿ ಮತ್ತೆ ಕೆಳಗೆ ಬಂದ ಮೇಲೆ ಇಲ್ಲಿಂದ ಬ್ರೀಚ್ ಆಯಿತು. ಸೊ ಈ ಲೆವೆಲ್ ಬ್ರೀಚ್ ಆದಮೇಲೆ ನಿಯರ್ ಬೈ ನಮಗೆ 24,800 ಒಂದು ಹಾಲ್ಟ್ ಮಾಡಿದೆ ಈ ಲೆವೆಲಲ್ಲಿ. ಸೊ ಇಲ್ಲಿಂದ ನಾವು ನೋಡೋದಾದರೆ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಒಂದ್ಸಲ ನೀವು ಚೆಕ್ಔಟ್ ಮಾಡಿ. ನಮಗೆ ಈ 25,000 ಲೆವೆಲ್ ಕೆಳಗೇನಿರುತ್ತೆ, ಇಲ್ಲಿಂದ ನಮಗೆ 24,900 ಲೆವೆಲ್ಲು ಬ್ರೇಕ್ ಆಯಿತು ಅಂದರೆ ನಮಗೆ ನಾವು 24,700 ಅಥವಾ 24,500 ಲೆವೆಲ್ನ ನಾವು ನೋಡ್ಬೋದು ಅಂತಂದೇಳಿ. ಸೊ ಈ ಒಂದು ಸೆಂಟಿಮೆಂಟ್ ಏನು ಕಾಣ್ತಾ ಇದೆ ಅಂದರೆ, ಇಲ್ಲಿಂದ ಇನ್ನೂ ಡೌನ್ಗೆ ನಿಫ್ಟಿ ನಾವು ನೋಡ್ಬೋದು ಅಂತ. ಸೊ ಇಲ್ಲಿಂದ ನಾವು ಅಪ್ಸೈಡಿಗೆ ಒಂದು ರೆಸಿಸ್ಟೆನ್ಸ್ ನೋಡೋದಾದರೆ ಅದು 24,950 ಒಂದು ರೆಸಿಸ್ಟೆನ್ಸ್ ಸಿಗುತ್ತೆ ನಮಗೆ. ಸೊ ಅದಾದಮೇಲೆ 25,090 ಏನಿದೆ, ಈ ಒಂದು ಝೋನ್ಸ್ ಏನಿದೆ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಸಪೋರ್ಟ್ ನಾವು ನೋಡೋದಾದ್ರೆ, ಸೊ ಈ ಆಲ್ಟ್ ಆಗಿರೋ ಲೆವೆಲ್ ಏನಿದೆ 24,880ರಿಂದ 24,800 ಈ ಒಂದು ಲೆವೆಲ್ ಹೋಲ್ಡ್ ಮಾಡಿದೆ. ಸೊ ಈ ಲೆವೆಲ್ ಬ್ರೀಚ್ ಆಗ್ತಾ ಇದ್ದಾಗೆ ನಮಗೆ 24,700 ಲೆವೆಲ್ ಸಿಗುತ್ತೆ. ಸೊ ಇಲ್ಲಿಂದ ನಾವು 24,500, 600 ಲೆವೆಲ್ಗೂ ಸಹಿತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 25,000 ಲೆವೆಲ್ ಏನಿದೆ, ಎಲ್ಲಿವರೆಗೂ ಈ ಒಂದು ಲೆವೆಲ್ಗೆ ಕೆಳಗೆ ನಿಫ್ಟಿ ಇರುತ್ತೋ ಸೊ ಅಲ್ಲಿವರೆಗೂ ನಮಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕಾಣ್ತಾ ಇದೆ. ಸೊ ಹಾಗಾಗಿ ಒನ್ಸ್ ಈ ಲೆವೆಲ್ ಮೇಲೆ ಸಸ್ಟೈನ್ ಮಾಡ್ತು ಅಂದರೆ ನಾವು ಫರ್ದರ್ 24,950, 25,091 ರೆಸಿಸ್ಟೆನ್ಸ್ನ ನೋಡ್ಬೋದು. ಸೊ ಅದರ್ವೈಸ್ ನಮಗೆ ನಿಯರೆಸ್ಟ್ ಸಪೋರ್ಟ್ ನಮ್ಗೆ ಕಾಣ್ತಾ ಇರೋದು 24,700ರಿಂದ 600 ಹಾಗೆ 500. ಸೊ 24,500 ಏನಿದೆ ಇದು ತುಂಬ ಒಂದು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ನೋಡಬೇಕು, ನಿಫ್ಟಿ 25,000 ಕೆಳಗಿರೋವರೆಗೂ ನಮಗೊಂದು ವೀಕ್ನೆಸ್ ಕಾಣ್ತಾ ಇದೆ. ಲೆಟ್ ಸಿ ಮಂಡೇ ಏನಾಗುತ್ತೆ ನೋಡೋಣ. ಸೊ ಮೇಜರ್ ಆಗಿ ನಿಫ್ಟಿಲಿ ಬರುವಂಥ ಸ್ಟಾಕ್ಸ್ ರಿಸಲ್ಟ್ಸ್ ಏನಿತ್ತು, ವೇಟೇಜ್ ಇರೋ ಸ್ಟಾಕ್ಸ್ಗಳು, ಆ ರಿಸಲ್ಟ್ಸ್ ಎಲ್ಲ ಬಂದಾಗಿದೆ. ಸೊ ಮಂಡೇ ನೋಡೋಣ ಯಾವ ಥರ ಒಂದು ನಿಫ್ಟಿ ರಿಯಾಕ್ಟ್ ಮಾಡುತ್ತೆ. ಸೊ ಒಂದು ಫರ್ದರ್ ಸೆಲ್ಲಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಏನಾದರೂ ಬೌನ್ಸ್ ಬ್ಯಾಕ್ ಆಗುತ್ತಾ. ಸೊ ಮಂಡೇ ನೋಡೋಣ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.